ಪ್ರಕೃತಿಯಲ್ಲಿ ಕೆಲವುದು ಜಲಾಶಯ ಇರುವಂತ ನೀರು ಇರುವ ಜಾಗಗಳಲ್ಲಿ ಭೂಕಂಪನ ಮತ್ತು ಭೂಕಂಪ ಅಂದ್ರೆ ಅರ್ಥಕ್ವೇಕ್, ಭೂಕಂಪ ಅಂದ್ರೆ ಭೂಮಿ ನಡುಗುವಂಥದ್ದು. ಈ ತರ ಪ್ರಕೃತಿಯಿಂದ ಕೆಲವು ಹಲವಾರು ತೊಂದರೆಗಳು ಜಗತ್ತಿನಲ್ಲಿ ಕೆಲವು ಕಡೆ ಸಂಭವಿಸುವಂತ ದೋಷ ಇದೆ. ಈ ಗ್ರಹಣಗಳ ವಿಚಾರದಲ್ಲಿ ಹೇಳೋದಾದ್ರೆ 2025 ಗ್ರಹಣಗಳು ನಮ್ಮ ಭಾರತ ದೇಶದಲ್ಲಿ 4 ಗ್ರಹಣ, 2 ಚಂದ್ರ 2 ಸೂರ್ಯ ಗ್ರಹಣ ಯಾವುದು ಗೋಚರ ಆಗೋದಿಲ್ಲ, ಆಚರಣೆ ಇಲ್ಲ. ಆದ್ರಿಂದ ಯಾವ ದೇಶದಲ್ಲಿ ಗ್ರಹಗಳ ಆಚರಣೆ ಇದೆಯೋ ಅಲ್ಲಿ ಪ್ರಕೃತಿಯಿಂದ ಆಗುವಂತ ವಿಕೋಪಗಳು ಜಾಸ್ತಿ ಇದೆ 2025ರಲ್ಲಿ. ಕೊನೆಯದಾಗಿ ಸ್ತ್ರೀಯರಲ್ಲಿ ಗರ್ಭಪಾತಗಳು, ಮಾನಸಿಕ ರೋಗಗಳು ಮತ್ತೆ ವಿಪರೀತ ವಿವಾಹ ವಿಚ್ಛೇದನಗಳು ಈ ರೀತಿ ಈ 2025ರಲ್ಲಿ ನಡೆಯುವ ಸಾಧ್ಯತೆ ಉಂಟು. ನಮ್ಮ ಹಣಕಾಸಿನ ಆರ್ಥಿಕ ಸಮಸ್ಯೆ ಬಗ್ಗೆ ಹೇಳೋದಾದ್ರೆ ಹಲವಾರು ಜನ ಹಣ ಹೂಡಿಕೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಬಹಳಷ್ಟು ಚಿಂತನೆ ಮಾಡ್ತಿರ್ತಾರೆ. ಅಂಥವ್ರಿಗೆ ಮೋಸ ಆಗುವ ಸಂಭವ ಉಂಟು. ಏಕೆಂತಂದ್ರೆ ಈಗ ನಾವೊಂದು ಯಾವ್ದೋ ಚೀಟ್ ಫಂಡಿಗೆ ಒಂದು 2 ಲಕ್ಷ 3 ಲಕ್ಷ ಹಾಕ್ತಿವಿ ಅಂದ್ರೆ ಆ ಚೀಟ್ ಫಂಡೇ ಕ್ಲೋಸ್ ಆಗೋ ಸಾಧ್ಯತೆ ಉಂಟು. ಈ ತರ ದೋಷ ಈ ವರ್ಷ ಎದ್ದು ಕಾಣುತ್ತದೆ. ಆರ್ಥಿಕ ಸಮಸ್ಯೆ ಬಹಳಷ್ಟಿದೆ. ಪಶು ಪಕ್ಷಿಗಳಲ್ಲಿ, ಪಶುಗಳು ಅಂದ್ರೆ ನಾವು ಸಾಗಾಣಿಕೆ ಮಾಡೋ ಹಸುಗಳು ಇರ್ಬೋದು, ಕುರಿ ಕೋಳಿ ಈ ತರದ್ದು ಪಕ್ಷಿಗಳಿಗೆ, ಇವುಗಳಲ್ಲೂ ಕೂಡ ವಿಪರೀತ ಸಾಂಕ್ರಾಮಿಕ ರೋಗಗಳಿಂದ ನಷ್ಟ ಆಗುವ ಸಾಧ್ಯತೆ 2025ರಲ್ಲಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಹೆಂಗಸರಲ್ಲಿ ಸ್ತ್ರೀಯರಲ್ಲಿ ಕೌಟುಂಬಿಕ ಸಮಸ್ಯೆಗಳಲ್ಲಿ ಬಹಳಷ್ಟು ತೊಂದರೆಗಳಾಗಿ ಪೊಲೀಸ್ ಸ್ಟೇಷನ್ನು ಕೋರ್ಟ್ಗೆ ಹೋಗುವಂತ ಸಾಧ್ಯತೆ ಇದೆ. ಹೆಂಗಸದು ಮೇಲ್ಗೈ ಡಾಮಿನೆನ್ಸಿ, ಸ್ತ್ರೀಯರಿಂದ ಪುರುಷರಿಗೆ ಅಗೌರವ, ಮಾನಸಿಕ ಚಿಂತನೆ ಅಂತೇಳಿ ಈ ವರ್ಷ ಸ್ತ್ರೀಯರಿಂದ ಬಹಳಷ್ಟು ಪುರುಷರಿಗೆ ಮಾನ ಅವಮಾನಗಳಿಂದ ಡೈವರ್ಸ್ ಕೇಸ್ ಆಗ್ಬೋದು, ಪೊಲೀಸ್ ಕಂಪ್ಲೇಂಟ್ ಆಗ್ಬೋದು. ಈ ತರದಲ್ಲಿ ಹೆಚ್ಚಿನ ಶಕ್ತಿ ಸ್ತ್ರೀಯರಿಗೆ ಬಲ ತುಂಬುತ್ತಾ ಇದೆ 2025ರಲ್ಲಿ. ಆಯುರ್ವೇದ ವಿಚಾರದಲ್ಲಿ ಮನುಷ್ಯನಿಗೆ ಈ ವರ್ಷ ಕಾಯಿಲೆ ಬಂದಾಗ ಹೋಮಿಯೋಪತಿ, ಅಲೋಪತಿ, ಆಯುರ್ವೇದ, ಯುನಾನಿ, ಮನೆಮದ್ದು, ನಾಟಿ ಔಷಧಿ ಅಂತ ನಾವು ಸರ್ವೇಸಾಮಾನ್ಯವಾಗಿ ರೋಗ ನಿವಾರಣೆಗೆ ಯೂಸ್ ಮಾಡ್ತೀವಿ. ಹಲವಾರು ಸಿಸ್ಟಮ್ಸ್ ಇದೆ. ಆಯುರ್ವೇದಕ್ಕೆ ಬಹಳ ಬೇಡಿಕೆ ಬರ್ತದೆ ಈ ವರ್ಷ. ಆಯುರ್ವೇದ ಔಷಧಿಯಿಂದ ಹಲವಾರು ರೋಗಗಳನ್ನ ನಾವು ನಿವಾರಣೆ ಮಾಡಿಕೊಳ್ಳುತ್ತೆ ಶಕ್ತಿ 2025 ಆಯುರ್ವೇದ ಶಾಸ್ತ್ರಕ್ಕೆ ಪ್ರಕೃತಿ ಬ್ಲೆಸ್ ಮಾಡ್ತಾ ಇದೆ.